ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಎನ್ನುವಂತಹ ಗ್ರಾಮ ರಾಷ್ಟ್ರೀಯ ಹೆದ್ದಾರಿ 75ರ ಬದಿಯಲ್ಲಿ ಇದೆ. ಈ ಪಾಣೆಮಂಗಳೂರಿನಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ. ಹೆಸರು ಸುಮಂಗಲ ಕಲ್ಯಾಣ ಮಂಟಪ ಅಂತೇಳಿ. 10 ಮದುವೆಗಳು ಆ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ಆದರೆ 1991ರಲ್ಲಿ ನಡೆದಂತಹ ಒಂದು ಮದುವೆ ಸಮಾರಂಭದಲ್ಲಿ ಗುಂಡು ಹಾರಾಟ ನಡೆದಿತ್ತು. ಆ ಕಾಲದಲ್ಲಿ ಗುಂಡು ಹಾರಾಟ ಅಂದರೇ ಜನರು ಬೆಚ್ಚಿ ಬೀಳುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಮದುವೆ ಮನೆಯಲ್ಲಿ ಗುಂಡು ಹಾರಾಟ ನಡೆದಿದೆ ಎಂದಾದರೆ ಅದರ ಹಿನ್ನೆಲೆ ಭಯಂಕರವಾಗಿರ್ತದೆ ಎನ್ನುವ ಭಾವನೆ ಸಹಜ. ಆದರೆ ಆ ಗುಂಡು ಹಾರಾಟ ನಡೆದದ್ದು ಕೇವಲ ಈಗೋ ಸಮಸ್ಯೆಯಿಂದ. ಕೆಲವು ದಿನಗಳ ಹಿಂದೆ ಮದುವೆ ಕಾರ್ಯಕ್ರಮ ಒಂದಕ್ಕೆ ಆ ಹಾಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ಹಳೆಯ ಘಟನೆಗಳು ಎಲ್ಲವೂ ನೆನಪಿಗೆ ಬಂದದ್ದು. 1991ರಲ್ಲಿ ವಾಮದ ಪದವಿನ ಸಹೋದರರಿಬ್ಬರಿಗೆ ಮದುವೆ ನಿಶ್ಚಯವಾಗಿತ್ತು. ಮಾಣಿಯ ಹೆಣ್ಣು ಒಬ್ಬನಿಗೂ ಶಿರುವ ಮಂಚಕಲ್ಲಿನ ಹೆಣ್ಣೊಬ್ಬಳು ಮತ್ತೊಬ್ಬನಿಗೂ ನಿಶ್ಚಿತಾರ್ಥವಾಗಿತ್ತು. ಆ ಜೋಡಿ ಮದುವೆ ಆ ಹಾಲ್ನಲ್ಲಿ ನಿಗದಿಯಾಗಿತ್ತು. ಆ ಮದುವೆಗೆ ಶಿರುವ ಮಂಚಕಲ್ಲಿನ ವಧುವಿನ ಕಡೆಯಿಂದ ಬಂದಂತಹ ವ್ಯಕ್ತಿಯೊಬ್ಬರು ಊಟದ ಕೋಣೆಯಲ್ಲಿ ಉಂಟಾದಂತಹ ವಾಗ್ವಾದದ ಹಿನ್ನೆಲೆಯಲ್ಲಿ ಗುಂಡು ಹಾರಾಟ ನಡೆಸಿದ್ದರು. ಆ ಸಂದರ್ಭದಲ್ಲಿ ಮಾಣಿ ನಾಗರಾಜ ಶೆಟ್ಟಿ ಎಂಬವರ ಕಾಲಿಗೆ ಗುಂಡು ತಗಲಿತ್ತು. ಸುಮಾರು 9 ಮಂದಿ ಮದುವೆಗೆ ಬಂದವರು ಗಾಯಗೊಂಡಿದ್ದರು. ಆ ಕಾಲದಲ್ಲಿ ಗುಂಡು ಹಾರಾಟ ಆಗಿದೆ ಎನ್ನುವಂತಹ ಮಾಹಿತಿ ತಿಳಿದು ಬೆಚ್ಚಿ ಬಿದ್ದದ್ದು ಬಂಟ್ವಾಳ ಪೊಲೀಸರು. ಆಗ ಬಂಟ್ವಾಳ ಠಾಣೆಯಲ್ಲಿ ಎಸ್ ಜೆ ಮರಿಯಪ್ಪ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಆದರೆ ಆ ದಿನ ಅವರು ಅನಾರೋಗ್ಯದ ನಿಮಿತ್ತ ರಜೆಯಲ್ಲಿದ್ದರು. ASI ಆಗಿದ್ದಂತಹ ರಾಮಚಂದ್ರ ಅವರು ಪ್ರಭಾರದಲ್ಲಿದ್ದರು. ಇನ್ಸ್ಪೆಕ್ಟರ್ ಆಗಿದ್ದವರು ಸೂರಪ್ಪ ಶೆಟ್ಟಿ, ಮೂಲತಃ ಕುಂದಾಪುರ ಕಡೆಯವರು. ಪೊಲೀಸರು ಸ್ಥಳಕ್ಕೆ ಧಾವಿಸಿದರು. ಲಭ್ಯ ಮಾಹಿತಿಗಳ ಆಧಾರದಲ್ಲಿ ಸಾಧು ಶೆಟ್ಟಿ ಮತ್ತು ಇತರರು ಎಂದು ಬಂಟ್ವಾಳ ಠಾಣೆಯಲ್ಲಿ ಕೇಸು ದಾಖಲಾಯಿತು. ಆದರೆ ಆ ಕಾಲಘಟ್ಟದಲ್ಲಿ ಸಾಧು ಶೆಟ್ಟಿ ಅಂದರೆ ಯಾರು ಎನ್ನುವುದೇ ಗೊತ್ತಿರಲಿಲ್ಲ. ಇಷ್ಟಕ್ಕೂ ಈ ಘಟನೆ ನಡೆದದ್ದು ಹೇಗೆ ಅಂತ ಹೇಳಿದರೆ, ಮದುವೆ ಕಾರ್ಯಕ್ರಮ ಮುಗಿದಿತ್ತು. ಎಲ್ಲರೂ ಊಟದ ಹಾಲ್ನಲ್ಲಿ ಸೇರಿದ್ದರು. ಆ ಕಾಲಘಟ್ಟದಲ್ಲಿ ಸುಮಂಗಲ ಕಲ್ಯಾಣ ಮಂಟಪದಲ್ಲಿ ನೆಲದಲ್ಲಿ ಕೂತು ಊಟ ಮಾಡುವಂತಹ ಸಂಪ್ರದಾಯ ಇತ್ತು. ಆದರೆ ಹುಡುಗಿ ಕಡೆಯವರು ಸಾಧು ಶೆಟ್ಟಿ ಮತ್ತು ಅವರೊಂದಿಗಿದ್ದ 4 ಮಂದಿ ಅಂಗರಕ್ಷಕರ ಟೇಬಲ್ ಮೇಲೆ ಊಟಕ್ಕೆ ವ್ಯವಸ್ಥೆ ಮಾಡಿದರು. ಆ ಮದುವೆ ಮನೆಯಲ್ಲಿ ಊಟ ಬಡಿಸುವಂತಹ ಜವಾಬ್ದಾರಿಯನ್ನು ಹೊಂದಿದ್ದವರು ಮಾಣಿ ನಾಗರಾಜ ಶೆಟ್ಟಿ ಮತ್ತು ಅವರ ಸ್ನೇಹಿತರ ಬಳಗ. ಅವರು ಮಾಣಿಯ ವಧುವಿನ ಕಡೆಯಿಂದ ಮದುವೆಗೆ ಬಂದಿದ್ದರು. ಟೇಬಲ್ ಮೇಲಿದ್ದ ಕುಳಿತುಕೊಂಡವರಿಗೆ ಊಟ ಬಡಿಸುವುದಿಲ್ಲ ಎನ್ನುವಂಥ ಮಾತಿನ ಆರಂಭವಾಯಿತು. ನಾಗರಾಜ ಶೆಟ್ಟಿ ಮತ್ತು ಸಾಧು ಶೆಟ್ಟಿ ಮತ್ತು ಅವರ ಅಂಗರಕ್ಷಕರ ಮಧ್ಯೆ ಮಾತಿನ ಚಕಮಕಿ ನಡೀತು. ಈ ಸಂದರ್ಭದಲ್ಲಿ ಸಾಧು ಶೆಟ್ಟಿಯವರು ಮಾಣಿನಾಗೋಗಿ ಎಚ್ಚರಿಕೆ ನೀಡಿದರು. ಸುಮ್ಮನೆ ತಕರಾರು ಮಾಡೋದು ಬೇಡ, ಬಡಿಸು, ನಾನು ಸಾಧು ಶೆಟ್ಟಿ ಅಂತೇಳಿ. ಆ ಕಾಲದಲ್ಲಿ ಸಾಧು ಶೆಟ್ಟಿ ಎನ್ನುವಂಥ ಹೆಸರು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಮಾಣಿ ನಾಗರಾಜ ಶೆಟ್ಟಿ ಅವರಿಗೂ ಗೊತ್ತಿರಲಿಲ್ಲ. ಅವರು ತೆಗ್ದ ಬಾಯಿಗೆ ಹೇಳಿಬಿಟ್ರು, ಸಾಧು ಶೆಟ್ಟಿ ಅಣ್ಣ ನಿಕ್ಕ ಅಣ್ಣಂಬೆ ಯಾಲ್ಲ ಮಾಣಿದ ನಾಗುಂಬೆ ಅಂತ. ಅಂದರೆ
ಮಾಣಿನಾಗು ಅಂತ ಹೇಳಿದರೆ ಆ ಕಾಲದಲ್ಲಿ ಮಾಣಿ ಪರಿಸರದಲ್ಲಿ ಸಣ್ಣ ಮಟ್ಟಿನ ಹವ ಇಟ್ಟುಕೊಂಡಿದ್ದಂಥ ಯುವಕ. ಈಗ ಅವರು ಕಂಬಳ ಕೋಣಗಳ ಮಾಲೀಕರು, ಬರೀ ದೊಡ್ಡ ಮಟ್ಟದಲ್ಲಿ ಅಂಕದ ಕೋಳಿಗಳನ್ನು ಸಾಕ್ತಾ ಇದ್ದಾರೆ. ಮಾಣಿ ಪರಿಸರದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ಈ ಹಿಂದೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರೂ ಆಗಿದ್ದರು. ಅವರ ಮೇಲೆ ಕೆಲವು ಕ್ರಿಮಿನಲ್ ಪ್ರಕರಣಗಳು ಇತ್ತು. ಅದರಲ್ಲಿ ಕೊಲೆ, ದರೋಡೆ ಇಂಥ ಪ್ರಕರಣಗಳೆಲ್ಲ ದಾಖಲಾಗಿದ್ದವು. ಆದರೆ 91ರ ಸಂದರ್ಭದಲ್ಲಿ ಅವರ ಮೇಲೆ ಯಾವುದೇ ಪ್ರಕರಣಗಳು ಇರಲಿಲ್ಲ. ಅಂತಹ ನಾಗರಾಜ ಶೆಟ್ಟಿಯವರಿಗೂ ಸಾಧು ಶೆಟ್ಟಿಯವರಿಗೂ ಮುಖಾಮುಖಿಯಾಗಿ ವಾಗ್ವಾದ ಆದ ಸಂದರ್ಭದಲ್ಲಿ ಸಾಧು ಶೆಟ್ಟಿಯವರ ಜೊತೆಯಲ್ಲಿದ್ದ ಅಂಗರಕ್ಷಕರು ಯಾವುದೋ ತಕರಾರು ನಡೀತಿದೆ ಎನ್ನುವಂತಹ ಭಾವನೆಯಿಂದ ಎದ್ದು ನಿಂತರು. ಆಗ ನಾಗರಾಜ್ ಶೆಟ್ಟಿ ಮತ್ತು ಅವರ ಜೊತೆಯಲ್ಲಿದ್ದವರು ಮುಂದಕ್ಕೆ ನುಗ್ಗಿದ್ದರು. ಈ ಸಂದರ್ಭದಲ್ಲಿ ಸಾಧು ಶೆಟ್ಟಿಯವರು ಆಫ್ ಕರೋ ಅಂತ ಹೇಳಿ ಮಾಣಿ ನಾಗರಾಜ್ ಶೆಟ್ಟಿಯವರ ಕಾಲಿಗೆ ಗುಂಡಿಕ್ಕಿದ್ದರು. ಅವರ ಜೊತೆಯಲ್ಲಿದ್ದವರು ಏರ್ ಫೈರ್ ಮಾಡಿದರು. ಇಡೀ ಮದುವೆ ಮನೆ ಚಲ್ಲಾಪಿಲ್ಲಿ ಆಯಿತು. ಸ್ವಲ್ಪ ಕ್ಷಣದಲ್ಲೇ ಸಾಧು ಶೆಟ್ಟಿ ಮತ್ತವರ ಸ್ನೇಹಿತರು ತಾವು ಬಂದಿದ್ದಂತಹ ಮಾರುತಿ 800 ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋದರು. ಆ ಮದುವೆಗೆ ಬಂದಿದ್ದ ಸಾಧು ಶೆಟ್ಟಿಯವರ ಪತ್ನಿ ಪ್ರೇಮಾ ಶೆಟ್ಟಿ ಮತ್ತವರ ತಾಯಿ ಬೇರೆ ಕಾರಿನಲ್ಲಿಯೇ ಬಂದಿದ್ದರು. ಅವರು ಬೇರೆ ಕಾರಿನಲ್ಲಿ ಹೋದರು. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಪೊಲೀಸರು ಬಂದಿದ್ದರು. FIR ದಾಖಲಾಯಿತು. ಈ ಪ್ರಕರಣದ ಬಗ್ಗೆ ತದನಂತರದ ಬೆಳವಣಿಗೆಯಲ್ಲಿ 4 ಮಂದಿ ಆರೋಪಿಗಳನ್ನು ಬಂಟ್ವಾಳ ಪೊಲೀಸ್ ಠಾಣೆಗೆ ಹಾಜರುಪಡಿಸಲಾಯಿತು. ಅದರಲ್ಲಿ ಒಬ್ಬ ಪುಂಡಲೀಕ, ಆತ ಮಣಿಪಾಲದಲ್ಲಿ ಮರ್ಡರಾದ. ಮತ್ತೊಬ್ಬ ಗಣೇಶ, ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗಿತ್ತು, ಕಾಲು ಹೂನು ಆಗಿತ್ತು. ಆದ್ದರಿಂದ ಆತನನ್ನು ಚೊಟ್ಟೆ ಗಣೇಶ ಅಂತ ಕರೀತಾ ಇದ್ದರು. ಮತ್ತೊಬ್ಬ ಅನ್ವರ್ ಅಂತ ಹೇಳಿ ಮತ್ತೊಬ್ಬನ ಹೆಸರು ಏನು ಇದೆ. ಈ 4 ಮಂದಿಯನ್ನು ಪೊಲೀಸ್ ಠಾಣೆಗೆ ಹಾಜರುಪಡಿಸಲಾಯಿತು. ಪೊಲೀಸರು ಆ ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದರು. ಕೆಲವೇ ದಿನಗಳಲ್ಲಿ ಅವರಿಗೆ ಜಾಮೀನು ಆಗಿತ್ತು. ಈ ಪ್ರಕರಣದ ತನಿಖೆಯನ್ನು ಬಂಟ್ವಾಳ ಪೊಲೀಸರು ನಡೆಸಿದರು. ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟು ಸಲ್ಲಿಕೆ ಆಯಿತು. ಚಾರ್ಜ್ ಶೀಟ್ನಲ್ಲಿ ಸಾಧು ಶೆಟ್ಟಿಯವರ ಹೆಸರೂ ಇರಲಿಲ್ಲ. ಕೇವಲ 4 ಮಂದಿಯ ಮೇಲೆ ಹಲ್ಲೆ ಪ್ರಕರಣ ಅಂತ ಹೇಳಿ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ರಿವಾಲ್ವರ್ನ ಪ್ರಶ್ನೆಯೂ ಇರಲಿಲ್ಲ. ಆದ್ದರಿಂದ ಆ ಪ್ರಕರಣದಲ್ಲಿ ಪೊಲೀಸರು ಯಾವ ರೀತಿ ತನಿಖೆ ನಡೆಸಿದ್ದಾರೆ ಎನ್ನುವುದು ದಾಖಲೆಗಳ ಆಧಾರದಲ್ಲಿ ಬಯಲಾಗಿತ್ತು. ಪೊಲೀಸರು ಅದರಲ್ಲಿ ಹಣ ಪಡ್ಕೊಂಡಿದ್ದಾರೆ ಎನ್ನುವಂಥ ಆರೋಪವೂ ಇತ್ತು. ಹಣ ಕೊಟ್ಟವರು ಇದ್ದಾರೆ. ಆ ಹಣ ಕೊಟ್ಟವರು ಬಂಟ್ವಾಳದ ಮರದ ವ್ಯಾಪಾರಿ ಬಕ್ಕಾರು ತಿಮ್ಮಯ್ಯ ಶೆಟ್ಟಿ ಅಂತೇಳಿ ಅವರ ಹೆಸರು. ಈ ಘಟನೆಯ ನಂತರ ಬಂಟ್ವಾಳ ಕೆಳಗಿನ ಪೇಟೆಯಲ್ಲಿ ಸುರೇಶ್ ಅಧಿಕಾರಿ ಎಂಬವರ ಮೇಲೆ ತಂಡವೊಂದು ತಳವಾರಿನಿಂದ ದಾಳಿ ನಡೆಸಿತು. ಅವರ ಕೈಯನ್ನು ಕತ್ತರಿಸಲಾಯಿತು. ಈ ಸುರೇಶ್ ಅಧಿಕಾರಿ ಸದ್ಯ BJPಯಲ್ಲಿ ಪ್ರಮುಖರಾಗಿರುವಂತಹ ಮೂಡಬಿದ್ರೆ ಸಮೀಪದ ದರೆಗುಡ್ಡೆಯ ಜಗದೀಶ್ ಅಧಿಕಾರಿಯವರ ಸಹೋದರ. ಬಂಟ್ವಾಳ ಪರಿಸರದಲ್ಲಿ ನಡೆಯುತ್ತಿದ್ದಂತಹ 2 ತಂಡಗಳ ಮಧ್ಯದ ಮೇಲಾಟದಲ್ಲಿ ಈ ಹಲ್ಲೆ ಯತ್ನ ನಡೆದಿತ್ತು. ಈ ಸಂದರ್ಭದಲ್ಲಿ ಮಂಗಳೂರಿನ ಯೂನಿಟಿ ಆಸ್ಪತ್ರೆಗೆ ದಾಖಲಾಗಿದ್ದ ಸುರೇಶ್ ಅಧಿಕಾರಿಯವರು ಕೆಲವರ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಅದರಲ್ಲಿ ಬಕ್ಕಾರ್ ತಿಮ್ಮಯ್ಯ ಶೆಟ್ಟಿಯವರು ಒಬ್ಬರು. ಅವರಿಗೂ ಈ ಹಲ್ಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಆದರೆ ದೂರಿನಲ್ಲಿ ಹೆಸರಿತ್ತು. ಬಂಟ್ವಾಳ ಪೊಲೀಸರು ಅವರ ಮೇಲೆ ಕೇಸು ದಾಖಲಿಸಿಕೊಂಡರು.
ಬಂಟ್ವಾಳ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸೂರಪ್ಪ ಶೆಟ್ಟಿಯವರು ಬಡ್ಡಕಟ್ಟೆಯಲ್ಲಿ ಇದ್ದಂತಹ ತಿಮ್ಮಯ್ಯ ಶೆಟ್ಟಿಯವರನ್ನು ಅವರ ಕಟ್ಟಿಗೆ ಡಿಪೋದಿಂದಲೇ ಎತ್ತಾಕಿಕೊಂಡು ಬಂದರು. ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸಿದರು. ಜೈಲಿನಿಂದ ಜಾಮೀನಾಗಿ ಹೊರಬಂದ ಅವರಿಗೆ ಸೂರಪ್ಪ ಶೆಟ್ಟಿಯವರ ಮೇಲೆ ಕೋಪ ನೆತ್ತಿಗೇರಿತ್ತು. ಅದಕ್ಕೆ ಬೇಕಾಗಿ ಅವರು ಸಾಧು ಶೆಟ್ಟಿ ಇನ್ವಾಲ್ವ್ ಆಗಿದ್ದಂತಹ ಗುಂಡು ಹಾರಾಟದ ಪ್ರಕರಣದಲ್ಲಿ ಸೂರಪ್ಪ ಶೆಟ್ಟಿಯವರು ಹಣ ಪಡೆದುಕೊಂಡು ಅಪರಾಧಿಗಳನ್ನು ರಕ್ಷಿಸಿದ್ದಾರೆ, ಬೇರೆ ಯಾರೋ 4 ಮಂದಿಯನ್ನು ಸರೆಂಡರ್ ಮಾಡಿಸಿ ಕೇಸನ್ನು ಹಳ್ಳ ಹಿಡಿಸಿದ್ದಾರೆ ಅಂತ ಹೇಳಿ ಆಗಿನ ಪಶ್ಚಿಮ ವಲಯದ DIG ಅವರಿಗೆ ದೂರು ಕೊಟ್ಟರು. ಅವರು ಈ ಪ್ರಕರಣದ ತನಿಖೆ ನಡೆಸುವಂತೆ ಆಗಿನ ಪುತ್ತೂರು ASP ಸಂಜಯ್ ಸಹಾಯ್ ಅವರಿಗೆ ಸೂಚಿಸಿದರು. ಸಂಜಯ್ ಸಹಾಯ್ ಅವರು ಬಂಟ್ವಾಳಕ್ಕೆ ಬಂದು ಆ ಕೇಸ್ ಫೈಲನ್ನು ಸ್ಟಡಿ ಮಾಡಿದರು. ಮೇಲ್ನೋಟಕ್ಕೆ ಪೊಲೀಸರು ಮಾಡಿದಂತಹ ತನಿಖೆಯ ಬಂಡವಾಳ ಬಯಲಾಗಿತ್ತು. ಯಾಕಂತ ಹೇಳಿದರೆ FIRನಲ್ಲಿ 307 IPC ಸೆಕ್ಷನ್ ಅಂದರೆ ಕೊಲೆಯತ್ನ ಪ್ರಕರಣದ ದಾಖಲೆ ಇತ್ತು. ಗಾಯಾಳು ನೀಡಿದ ಹೇಳಿಕೆಯಲ್ಲಿಯೇ ಗುಂಡು ಹಾರಾಟ ನಡೆಸಲಾಗಿದೆ ಅಂತ ಇತ್ತು. ಗಾಯಾಳು ನಾಗರಾಜ ಶೆಟ್ಟಿಯವರು ಸಾಧು ಶೆಟ್ಟಿ ಎನ್ನುವಂಥ ಹೆಸರು ಹೇಳಿದ್ದಾರೆ ಎನ್ನುವುದನ್ನೂ ಸಹ ಹೇಳಿಕೆಯಲ್ಲಿ ದಾಖಲಿಸಿದ್ದರು. ಆದರೆ ಪೊಲೀಸರು ನಡೆಸಿದಂತಹ ತನಿಖೆಯಲ್ಲಿ ಸಾಧು ಶೆಟ್ಟಿಯ ಹೆಸರೂ ಇರಲಿಲ್ಲ, ಗುಂಡು ಹಾರಾಟದ ವಿಚಾರವೂ ಇರಲಿಲ್ಲ. ಕೇವಲ ಹಲ್ಲೆ ಪ್ರಕರಣ ಅಂತ ಹೇಳಿ ದಾಖಲಾಗಿತ್ತು. ಅದರಲ್ಲಿ ಸುಮಾರು 9 ಮಂದಿ ಸಾಕ್ಷಿದಾರರು ಇದ್ದರು. ಯಾಕಂದರೆ ಅವರಿಗೆಲ್ಲರಿಗೂ ಗಾಯಗಳಾಗಿತ್ತು. ಅದು ಅನಿರೀಕ್ಷಿತವಾಗಿ ಆಗಿದಂತಹ ಗಾಯಗಳು. ಆದ್ದರಿಂದ ಈ ಪ್ರಕರಣದ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಮನವಿ ಸಲ್ಲಿಸಿ ಇಡೀ ಪ್ರಕರಣದ ವಿಚಾರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದ್ದರಿಂದ ಸಾಧು ಶೆಟ್ಟಿಯವರು ಆ ಪ್ರಕರಣದಲ್ಲಿ ಆರೋಪಿಯಾಗಿ ಪುನಃ ಒಳಗೆ ಬಂದರು. ತದನಂತರ ಸಾಧು ಶೆಟ್ಟಿಯವರನ್ನು ಉಡುಪಿಯಲ್ಲಿ ASP ಆಗಿದ್ದಂತಹ ಸವಿತಾ ಹಂಡೆಯವರು ಬಂಧಿಸಬೇಕು ಅಂತ ಹೇಳಿ ಶತಪ್ರಯತ್ನ ಮಾಡುತ್ತಿದ್ದರು. ಆದರೆ ಪಣಿಯೂರಿನಲ್ಲೇ ಇದ್ದಂತಹ ಸಾಧು ಶೆಟ್ಟಿಯವರನ್ನು ಬಂಧಿಸಲು ಸಾಧ್ಯವಾಗಲಿಲ್ಲ. ಆ ಸಂದರ್ಭದಲ್ಲಿ ಸಾಧು ಶೆಟ್ಟಿಯವರ ಮೇಲೆ ಮುಂಬೈನಲ್ಲಿ 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದವು. ಅದರಲ್ಲಿ ಕೊಲೆ ಪ್ರಕರಣಗಳು ಸೇರಿದಂತೆ ವಿವಿಧ ರೀತಿಯ ಪ್ರಕರಣಗಳು ಇದ್ದವು. ಮುಂಬೈ ಪೊಲೀಸರು ತಿಂಗಳಿಗೊಮ್ಮೆ ಇಲ್ಲದ್ರೆ 2 ತಿಂಗಳಿಗೊಮ್ಮೆ ಪಣಿಯೂರಿಗೆ ಬಂದು ಅವರ ಮನೆಗೆ ದಾಳಿ ನಡೆಸ್ತಾ ಇದ್ದರು. ಅವರು ಮನೆಯಲ್ಲಿಲ್ಲ ಅಂತೇಳಿ ವಾಪಸ್ಸು ಹೋಗ್ತಾಯಿದ್ರು. ಇಂತಹ ಸಂದರ್ಭದಲ್ಲಿ ಸವಿತಾ ಹಂಡೆಯವರಿಂದ ನಿಯೋಜಿತರಾಗಿದ್ದಂತಹ ಶಿರ್ವ ಸಬ್ ಇನ್ಸ್ಪೆಕ್ಟರ್ NB ಕಮಾಲ್ ಮತ್ತು ಪಡುಬಿದ್ರಿ SI ಆಗಿದ್ದಂತಹ ಚಂದ್ರಶೇಖರ್ ಅವರು ಸಾಧು ಶೆಟ್ಟಿಯವರನ್ನು ಉದ್ಯಾವರ ಬ್ರಿಡ್ಜಿನ ಬಳಿ ಕಾರನ್ನು ತಡೆದು ಬಂಧಿಸಿದರು. ತದನಂತರ ಅವರನ್ನು ಉಡುಪಿಗೆ ಕರೆದೊಯ್ಯಲಾಯಿತು, ಇಂಟ್ರಾಗೇಷನ್ಗೆ ಒಳಪಡಿಸಲಾಯಿತು. ನಂತರ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬರಲಾಯಿತು. ಅಲ್ಲಿ ಪುತ್ತೂರು ಇನ್ಸ್ಪೆಕ್ಟರ್ ಆಗಿದ್ದಂಥ C ಮೋಹನ್, ಪುತ್ತೂರು ASP ಸಂಜಯ್ ಸಹಾಯ್, ಬಂಟ್ವಾಳ ಇನ್ಸ್ಪೆಕ್ಟ್ರು ಎಲ್ಲರೂ ಬಂದು ಸಾಧು ಶೆಟ್ಟಿ ಅವರನ್ನು ಇಂಟ್ರಾಗೇಷನ್ ಮಾಡಿದರು. ಅವರ ಕಾರಲ್ಲಿ ರಿವಾಲ್ವರ್ ಇರ್ಬೋದು ಎನ್ನುವಂಥ ಸಂಶಯ ಇತ್ತು. ಇಡೀ ಕಾರನ್ನು ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಿ ಹುಡುಕಿದ್ರು, ರಿವಾಲ್ವರ್ ಸಿಕ್ಕಿರಲಿಲ್ಲ. ಕೊನೆಗೆ ಸಾಧು ಶೆಟ್ಟಿ ಅವರೇ ತನ್ನ ಕಾರಲ್ಲಿ ಇಟ್ಟಿದ್ದಂತಹ ರಿವಾಲ್ವರನ್ನು ಕೊಟ್ಟರು. ಆದ್ದರಿಂದಾಗಿ ಸಾಧು ಶೆಟ್ಟಿಯವರ ಮೇಲೆ ಟಾಡಾ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಿಸಿಕೊಂಡು ಮಂಗಳೂರಿನ ಸೆಷನ್ಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋದರು. ಅಲ್ಲಿಂದ ಸುಮಾರು 4 ವರ್ಷ 4 ತಿಂಗಳುಗಳ ಕಾಲ ಅವರು ಜೈಲಲ್ಲಿದ್ದರು. ಮಂಗಳೂರು ಜೈಲಲ್ಲಿದ್ದರು, ಬಳ್ಳಾರಿ ಜೈಲಲ್ಲಿದ್ದರು, ತದನಂತರ ಮುಂಬೈ ಅರ್ಥರ್ ರೋಡ್ ಜೈಲಲ್ಲಿದ್ದರು, ಪೂನಾ ಜೈಲಲ್ಲಿದ್ದರು, ನಾಸಿಕ್ ಜೈಲಲ್ಲಿದ್ದರು. ಎಲ್ಲ ಜೈಲಲ್ಲಿದ್ದುಕೊಂಡು ಮುಂಬೈನಲ್ಲಿ ದಾಖಲಾಗಿದ್ದಂತಹ ಅತಿ ಘೋರವಾದಂತಹ ಕೊಲೆ ಪ್ರಕರಣಗಳೂ ಸೇರಿದಂತೆ
ಎಲ್ಲ ಪ್ರಕರಣಗಳ ವಿಚಾರಣೆಯನ್ನು ಎದುರಿಸಿ ನಿರ್ದೋಷಿಯಾಗಿ ಹೊರಬಂದಿದ್ದರು. ಪಾಣೆಮಂಗಳೂರಿನ ಸುಮಂಗಲ ಕಲ್ಯಾಣ ಮಂಟಪದಲ್ಲಿ ನಡೆದಂಥ ಗುಂಡು ಹಾರಾಟದ ಪ್ರಕರಣದಲ್ಲೂ ಅವರು ಮಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ನಿರ್ದೋಷಿಯಾಗಿ ಹೊರಬಂದರು. ತದನಂತರ ತುಳುನಾಡ ಸೇನೆಯನ್ನು ಕಟ್ಟಿದರು. ಕೆಲವೊಂದು ಕಾರಣಗಳಿಂದ ಅವರು ಮತ್ತೆ ಮುಂಬೈ ಸೇರಿದರು. ಅವರು 2002ರಲ್ಲಿ ಚೆಂಬೂರಿನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ವಿಜಯ್ ಸಾಲಸ್ಕರ್ ಅವರ ಗುಂಡಿಗೆ ಬಲಿಯಾದರು. ಈ ಎಲ್ಲ ಘಟನೆಗಳು ನೆನಪಾದದ್ದು ಕೆಲವೇ ದಿನಗಳ ಹಿಂದೆ ಮದುವೆ ಕಾರ್ಯಕ್ರಮವೊಂದಕ್ಕೆ ಅದೇ ಸುಮಂಗಲ ಕಲ್ಯಾಣ ಮಂಟಪಕ್ಕೆ ಹೋದಂತಹ ಸಂದರ್ಭದಲ್ಲಿ.